ಅಗ್ರಜ ನಾನಾದ ಮಗನಂ ನೋಡಿವನ ಜಾಗೃತಿಯಿಂದ ಕರೆಯಿಸು. ಪೂರ್ಣ ಎಂದು ಬಿಂಬನ ಸೊಪ್ಪು ಅಪರಿಮಿತ ಸಹಜಿಯಾದರೆ ಪುಗುಲಾಂತಕ ನೆನಪಣ ಮಗವಂ ತೋರಿಸು. ಜಗದಗಿಸುವ ಮಗಿವನ ಮಣಿರಥವಲ್ಲೇ ಜಗದಗಿಸಲು ಧರಿಸಿದ ಪತಾಕಿ ಕಟ್ಟಿ ಒಂದಲ್ಲೋ ಯವನಂದನ ಒಂದು ಮಾತನನ್ನಾಡದಿಂದ ಕುಳಿತಿಯ ಅಯ್ಯೋ ಅಣ್ಣನಾದ ರಾಯ, ಇದೇನು ನಮ್ಮನ್ನ ಗೋಳಾಟಕ್ಕೆ ತಂದು ಕುಳಿತಿಯಲ್ಲ. ಕಾಂತೆ ನಾನು ಇಲ್ಲದ ವೇಳೆಯಲ್ಲಿ ನೇಮವನ್ನು ಕೊಟ್ಟವರು ಯಾರು ಕಾಂತಿ? ಮಂಡಲಕ್ಕೆ ಹೋಗಬೇಡ. ಅಮ್ಮ ಅಮ್ಮ ಕೌರವನ ಬಿಕ್ಕವನ್ನು ಬಂದು ಮರೆವನ್ನು ಹೊರಟು ಹೋದರು. ಸ್ವಲ್ಪ ಶಾಂತಳಾಗೋ ಕಾಂತೆ. ಕಾಂತೆ ಅಯ್ಯೋ ಕನ್ನಡ ಅಭಿಪತ್ತು
ನೀನೆತ್ತು ಹೋದೆ, ನೀನೆಲ್ಲಿ ಕಣ್ಮುಂದೆ ಹಾಕಿ ಕುಳಿತಿರುವೆ. ನಿನ್ನ ಹೆತ್ತ ತಂದೆಯ ಬಂದು ನಿನ್ನ ಮುಖವನ್ನು ನೋಡಬೇಕೆಂದು ಹಂಬಲಿಸುತ್ತ ಕಣ್ಣು ಕಪ್ಪನೆಯನ್ನು ಸುರಿಸುತ್ತರು. ನಿಮ್ಮ ತಂದೆಯ ಮುಂದೆ ಬಂದು ನಿಂತು ನೀವು ಮಾತನಾದರೂ ಮಾತನಾಡಿಸಬಾರದೆ. ಅಯ್ಯೋ ಪ್ರಾಣಪತಿ, ಇನ್ನೆಲ್ಲಿಯ ಮಗನು ನಮ್ಮ ಮಗನ ಅನ್ಯಾಯವಾಗಿ ಹೋದಕ್ಕಾಂತ ಹರಿಯದ ಕಂಠನನ್ನು ಕರೆದುಕೊಂಡು ಹೋಗಿ ನಾನು ನೀರಿನಲ್ಲಿ ಕೈ ಬಿಟ್ಟು ಬಂದು ಕುಳಿತಿರುವುದು ನಾನು ನಿಮ್ಮ ಅಣ್ಣನಾದ ಧರ್ಮನ ಕಾಂತ. ಪುತ್ರೇಶ್ವರರ ಬತ್ತಿ ಬರೆದಾಗ ಹೋದ ಮೇಲೆ ಈ ಹಾಳು ಜನ್ಮವೇ ಸಾಕು ಸಾಕು, ಈ ಹಾಳು ಜನ್ಮವೇ ಸಾಕು. ಕಂದನನ್ನು ಕಳೆದುಕೊಂಡು ಬಾಳಲಾರೆ ರಮಣ. ಅಯ್ಯೋ ನಾನಿರಲಾರಿರೋ ಒಂದು ಕ್ಷಣ. ಜಡಜ ಗಂಜಿಯಾದ ಮಡದೇಮನೆ ಕಾಂತ, ಹೊಡವಿಪನಾದ ಧರ್ಮಜ ಮಗಜ ಜೋಗಿಗೆ ನಾದ ಕೌರವರ ನೆರೆಗಲ ಮಂಡಲಕ್ಕೆ ನಾ ಪಡೆದ ಮಗನಿಗೆ ನೇಮವನ್ನು ಕೊಟ್ಟನೆ. ಅಯ್ಯೋ ಅಂತಃಕರಣ ಶೂನ್ಯನಾದನೆ. ಮಾರು ಮಲೆತು ನಿಂತ ವೈರಿಗಳ ಸಿರಗನೆಲ್ಲ ನಮ್ಮ ಅಂತರದಲ್ಲಿ ಆಡಿಸುವ ಇಂಥ ಬಂಧ ಪರಾಕ್ರಮಗಳು ನಾವಿದ್ದು ಹೊರೆಯದ ಕೂಸಿಗೆ ಇಂಥ ಮೋಸವನ್ನು ಬಂದೊದಗಿದೆ. ನಮ್ಮ ಬಂಧ ಪರಾಕ್ರಮವೆಲ್ಲ ಸುಟ್ಟು ಭಸ್ಮೀಕೃತವಾಯಿತೆ. ತಿರಿಸು ಕಡುಗಲಿಗಳು ನಾವಿದ್ದು ಹೊಡೆದ ಮಗ ನಮ್ಮೆಡರಿಗೆ ಒದಗದಂತಾಯಿತೆ. ಅಯ್ಯೋ ಸುಂದರಿ, ನಾನಿಲ್ಲದ ವೇಳೆಯಲ್ಲಿ ಎಣ್ಣೆಯನ್ನು ಅರಿತು ಎನ್ನ ಮೇಲೆ ಇಂಥ ಮೋಸ ಕೃತ್ಯವನ್ನು ಮಾಡಿದನೆ. ಅಯ್ಯೋ ಅರಿಯದ ಮಗವಿನನ್ನು ಅಗೆಗಳ ಕೈವಶಕ್ಕೆ ಕೊಟ್ಟು ನರಿಗಳಂತೆ ಸುಮ್ಮನೆ ಕುಳಿತಿಯ ಧರ್ಮಜ. ನಿನ್ನ ಹಿರಿಯತನ ಅಷ್ಟರೊಳಗಿರುವುದು, ಎನ್ನ ಮಗನು ಮಾತ್ರ ಎರವು ಮಾಡಿದೆ. ಇನ್ನಾದರ ನಿನ್ನ ಮನಸ್ಸಿಗೆ ತಣ್ಣಗಾಯಿತೇನೋ ಧರ್ಮರಾಯ. ನೆಟ್ಟಿಗಿದೆ ನೋಡು ನಿನ್ನ ಈಚರ್ಯ. ಎಷ್ಟು ಬೇರೆ ಮಗನೇ ಚಿಕ್ಕವನು ನೀನನ್ನು ಕೇಳಿದ್ರು. ಅಮ್ಮ ವೀರ ಕಲಿಪಾರ್ಥನ ಮಗನಾದ ನಾನು ಅವರನ್ನು ಧ್ವಂಸ ಮಾಡಿ ಬರುತ್ತಂದು ಇತ್ತೊಬ್ಬ ಮಗಳನ್ನು ಬಂದು ಹೇಗೆ ಜೀವಿಸಬೇಕು ಪ್ರಾಣಪತಿ ನೀನು ದುಃಖತೆ. ಅಹೇ ಮನೆ ಮನೆ ಹುಡುಗನಾದ ಅಭಿಮನ್ಯನನ್ನ ಒಡೆಯನಾದ ಧರ್ಮಜನ ಕಟುಗಲೆಗಳಿರುವ ಸುರಕ್ಕೆ ಮರಡುವ ನಂತರ ಬಿಡದ ನೇಮವನ್ನು ಕೊಟ್ಟನೆ. ಅಯ್ಯೋ ಅಂತ ಕಣ್ಣ ಶೂನ್ಯನಾದರೆ ಕಾಂತೆ ಪಂಕದಿಂದ ತರಳುವ ಕಂದು ರೂಪನಾದ ಎಣ್ಣೆಯ ಸುಧಗಳು ಕಿಂಚುತ್ತಾದರೂ ಈ ಧರ್ಮಜಯರ ಕರುಣೆ ಬಾರದ ಹೋಯಿತೆ. ಕಾಂತೆ ಬಿಡನೆನ್ನ ಮನಸ್ಸಿನ ಚಿಂತೆ. ಕಾಂತೆ ಮಗನನ್ನು ಕಳೆದುಕೊಂಡು
ಚೆನ್ನಾಗಿ ಹೇಳು. ಮಗನ ನಾನು ಮರೆಯಲಾರೆ, ಮರೆತು ಎಂದು ಬಾಳಲಾರೆ. ಮಾಧವನ ಕರುಣೆಯು ನನಗೆ ನಂಬಿ ಹೋಯಿತೆ, ನಂಬಿ ಹೋಯಿತೆ. ಮಗನ ನಾನು ಮರೆಯಲಾರೆ, ಮರೆತು ಎಂದು ಬಾಳಲಾರೆ. ಮಾಧವನ ಕರುಣೆಯು ನನಗೆ ನಂಬಿ ಹೋಯಿತೆ, ನಂಬಿ ಹೋಯಿತೆ. ಸ್ವಲ್ಪ ಶಾಂತವಾಗು ಕಾಂತಿ. ಪಿತನು ಐವರಿದ್ದು ನೀವು ಸುತನ ಕಾಪಾಡಲಿಲ್ಲ. ಪಿತನು ಐವರಿದ್ದು ನೀವು ಸುತನ ಕಾಪಾಡಲಿಲ್ಲ. ಮಾವನಾದ ಶ್ರೀಹರಿಯಿದ್ದು ಕರುಣೆ ತೋರಲಿಲ್ಲ, ಮಗನಾದ ಕರುಣೆ ತೋರಲಿಲ್ಲ. ಮಾವನಾದ ಶ್ರೀಹರಿಯಿದ್ದು ಕರುಣೆ ತೋರಲಿಲ್ಲ, ಮಗನಾದ ಕರುಣೆ ತೋರಲಿಲ್ಲ. ಮಗನಾಡು ಮರೆಯಲಾರೆ, ಮರೆತು ಎಂದು ಬಾಳಲಾರೆ. ಮಾಧವನ ಕರುಣೆಯು ನನಗೆ ನಂಬಿ ಹೋಯಿತೆ, ನಂಬಿ ಕಾಂತಿ, ಪರಬಲವನ್ನು ಜಯಿಸುವಂತಹ ದುರುದೀನರಾದ 5 ಮಂದಿ ತಂದೆಗಳು ನೀವಿತ್ತು. ಜಗದ್ರಕ್ಷಕರಾದ ಸಹೋದರ ಮಾವನಿದ್ದು, ಅಯ್ಯ ನನ್ನ ಕಣ್ಣನ ಪಾಲಿನಪ್ಪ. ಪ್ರಾಣಪತ್ನಿ ಪ್ರಾಣ ಕಾಂತಿ. ಗಂಡನನ್ನು ಕಳೆದುಕೊಂಡು ಬಂದ ಬಾಂಧವರು ಹೇಗೆ ಜೀವಿಸಬೇಕು? ಸ್ವಲ್ಪ ಶಾಂತವಾಗು ಆ ಕಾಂತಿ. ಹಿಂದೂ ಪುರುಷರ ಬಂಧಕರು ಸಹ ನನ್ನ ಗಂಡನಲ್ಲಿಲ್ಲದ ಹೋಯಿತು. ರಮಣ, ಅಲ್ಲವೇ? ಮಗನನ್ನು ಮರೆತು ಸರ್ವತ್ರ ಬಾಳಲಾರನ ರಮಣ, ಜೀವಿಸಲಾರನು ನಾನು ತುಜೆ. ಉತ್ತಮ ಶ್ರೀಹರ ಮಧ್ಯ ತೋಳು ಮತ ಗಜಗಾಮಿನಿಯಾದ ಕಾಂತಿ. ಕಾಕ, ಹತ್ತಿರವಲು ಎನ್ನಯ ಮೊದಲ ಪುತ್ರ ನೋಡಬೇಕೆಂಬ ಚಿಂತೆ. ನಮ್ಮ ವಂಶದಲ್ಲಿ ಉತ್ಪತ್ತಿಯಾದಂತಹ ಒಂದು ಮುತ್ತನ್ನು ಒಡೆಯಿತು, ಹಿಂದಿಗೆ ಅನರ್ಥವಾಯಿತು. ಸುಭದ್ರ, ಕಾಂತ, ಎನ್ನ ಮಗನನ್ನು ಕೊಂದವನ ಮಾಡುವನು ಶತಾಸಿದ್ರ. ಆದರಣೀಯ ಭೀಮಗೌಡ ಇವರು 6ನೇ ಮಾಸ್ಟರ್ ಸಿದ್ದೇಶ್ವರ ಸ್ವಾಮಿಗಳಿಗೆ 500 ರೂಪಾಯಿ ಕೊಟ್ಟಿರ್ತಾರೆ. ಅವರಿಗೆ ಗುರುಪುಟ್ಟರಾಜರು ಸಕಲ ಐಶ್ವರ್ಯವನ್ನು ಕೊಟ್ಟು ಕರುಣಿಸಲೆಂದು ಬೇಡಿಕೊಳ್ಳುತ್ತೇನೆ. ಮಾವಯ್ಯ, ಅಮ್ಮ ಸುಶೇಶ್ವರಮಣಿ, ಎನ್ನ ಸಾವಿಗೆ ನೇಮವನ್ನು ಕೊಡು ಮಾವಯ್ಯ. ಸಾವಿಗೆ ನೇಮವನ್ನು ಕೊಡು ಎಂದು ಕೇಳಿದರೆ ನಾನೇನೊಂದು ಕೊಡಲಿ ಅಮ್ಮಯ್ಯ? ಕಾಂತನನ್ನು ಕಳೆದುಕೊಂಡು ಈ ರಂಡೆ ಮುಖವನ್ನೊತ್ತುಕೊಂಡು ನಾನು ಸರ್ವದ ಜೀವಿಸಲಾರೆನು ಮಾವಯ್ಯ. ಇಲ್ಲಿವರೆಗೆ ಎಂದು ಶಾಂತವಾಗಿರಬೇಕು ಮಾವಯ್ಯ. ಮಾವಯ್ಯ, ಅಮ್ಮಯ್ಯ,
ಕೊಡಲಿ ಅಮ್ಮಯ್ಯ. ನಿಮ್ಮ ಜನಗನಾದ ಜಗದಡಿಯನ ನಿಮ್ಮ ಮುತ್ತೈದ ತನಕ್ಕೆ ಭಂಗಮಂ ತಂದಟ್ಟಿದನು. ಮಾತು ಮಾಡುವುದಿದ್ದೇನಿದೆ? ಕೈಬಿಟ್ಟ ಹೋದ ಫಲಕ್ಕೆ ಎಷ್ಟು ಮಿಡಿಕಿದರೂ ಫಲವಿಲ್ಲ. ಅಮ್ಮ ಕಮಲ ವಿಜಯನ ಗಣಗಾತಿಯೇ ಅಭಿಮನ್ಯನ ಅರ್ಧಾಂಗಿ. ಮಾವಯ್ಯ, ಅಮ್ಮಯ್ಯ, ಎನ್ನ ಸಾವಿಗೆ ನೇಮವನ್ನು ಕೊಡು ಮಾವಯ್ಯ. ಸಾವಿಗೆ ನೇಮವನ್ನು ಕೊಡು ಎಂದು ಕೇಳಿದರೆ ನಾನೇನನ್ನು ಕೊಡಲಿ ಅಮ್ಮಯ್ಯ? ಅಂತ ಕಾಂತನನ್ನು ಕಳೆದುಕೊಂಡು ನಾನು ಹೇಗೆ ಜೀವಿಸಬೇಕು ಮಾವಯ್ಯ? ಸ್ವಲ್ಪ ಶಾಂತಳಾಗು ಸುಶೇ ಶಿರೋಮಣಿ. ಹೇಳಿ ಕೇಳಿ ಮಾವಯ್ಯ. ಅದೇನು ಚೆನ್ನಾಗಿ ಹೇಳು. ಪ್ರಾಣ ಕಾಂತನ ನಾನು ಅಮ್ಮ ಉತ್ತರೆ ಚಕ್ಕಿಸದ ಬೆಂಕಿ ಅಕ್ಕರೆತೆ ಇಲ್ಲದ ಎಲ್ಲೋ ಪರಿಣಿಗೆ ಹೊರಲು ಇಂಥ ನ್ಯಾಯವನ್ನು ಮಾಡಿ ಕುಳಿತಿಯಲ್ಲೋ ಅಂತಕ
ಚರಿತ್ರ. ಅಮ್ಮ ಉತ್ತರೆ ಮಗನನ್ನು ಕೊಂದವನ ಸೆರಗಗನಾಂತರಕ್ಕೆ ಆರಿಸುವ ವೀರಾದಿ ವೀರನ ನಾವಿಂದು ಪುತ್ರನ ಪರದೇಶಿಯಾಗಿ ಹೋದ ನಮ್ಮ ಉತ್ತರಿ ವಿರಾಟನ ಕುಮಾರಿ. ಚಕ್ರವನ್ನು ಬೇಯಿಸುವುದು ನೀನು ಅಸಾಧ್ಯವೊಂದು ರಿಪಿಬಲವನ್ನು ಸಿಡಿಬರನೊಂದು ಒಂದು ಹಾಡಿ ಹಿಡಿದು ಹೋದನು. ಕೌರವರ ಮಕ್ಕಳನ್ನು ಹೆಸರಿಲ್ಲದಂತೆ ಮಾಡಲು ಕಡೆಗೆ ವಾಸವನ ಪಟ್ಟಣಕ್ಕೆ ಸೇರಿದನು. ಗಾಂಡಿಯ ಮಗನಾದನು ಇಂದಿಗೆ ನಿರ್ಜೀವಿ. ಮಕುಟ ವರ್ತನಾದ ಅಗ್ರಜನೆ ಸಹೋದರ ಸತ್ಯಾದಿಗಳಿಗೆ ನೇಮವನ್ನು ಕೊಡದ ಅರಿಯದ ಬಾಲಕನನ್ನು ಅರಿವರ ಸಮತೊಳಗೆ ನೂಕಿ ಕೊಲ್ಲಿಸಬಹುದೇ? ವೀರಾದಿ ವೀರರು ನೀವಿದ್ದು ಪುತ್ರನ ಪರದೇಶಿಯಾಗಿ ಹೋದನು. ಹೊರಗಿನ ಮಾಲೆ ಒಳಗೆ ಎಂಬಂತ ನಾನೆಲ್ಲದ ವೇಳೆಯಲ್ಲಿ ಎನ್ನ ಮಗನನ್ನು ಮಾತ್ರ ಕೊಲ್ಲಿಸಿದ್ರೆ ನೀವೆಲ್ಲರೂ ಜೀವಿಗಳಾಗಿ ಹಾಗೆಯೇ ಉಳಿದುವಿರಿ. ಯಾರನ್ನಾದರೂ ನಂಬಬಹುದೇ? ಅಣ್ಣನಾದ ಧರ್ಮರಾಯ ಮಾಡಿದ್ದೇನೋ ಅನ್ಯಾಯ. ಈ ಆಟದ ಸಂಘಕ್ಕೆ ಶ್ರೀ ಬಡವರ ಬಸವೇಶ್ವರ ಕಮಿಟಿ ಪ್ರೆಸಿಡೆಂಟ್ ಶ್ರೀ ಗಾದಿಗಳು ಈ ಆಟದ ಸಂಘಕ್ಕೆ 5,000 ರೂಪಾಯಿಗಳನ್ನು ಕೊಟ್ಟಿರುತ್ತಾರೆ. ನಾನ ಪಲ್ಗುಣ
ಪಾಂಡ್ಯವನು ಆ ಬೀಜ ಪರಿಮೀಸಿ ಆ ರೀತಿ ಇರಲು ಹಾಳು ಮಾಡುವುದೇನು? ಧರ್ಮರಾಜನ ತಪ್ಪರಿದ ಧರ್ಮಯ ಮಂಡಲದಲ್ಲಿ ಬೆದರಗೊಂಡ ಪ್ರಚಂಡ ತರಭುಜ ಬಲದಂಡ ಪಾಂಡಿತ್ಯ ಎಂದೆನಿಸಿದ ದಂಡಗಳ ಮಂಡಮಣಿ ಎಂದೆನಿಸಿದ ಗಂಡುಗಳು ನೀನೆಂದುಂಟಾಡು ಹೊರಬಲೆಕ್ಕೆ ಬೆದರತ್ತಯವ ದಂಡನೆಂದನೆನ್ನ ಕರ ಪುಂಡರೀಕದೊಳಗ ಪರಿಯುವ ಬೆದತ್ತಂಡವೇನಾದರೆ ಮುಕ್ಕು ಬಿತ್ತು ಮೃದುವಾಗಿತ್ತಯಾಗೆ ಹುಳುರೇ ಕಲಿ ಭೀಮನಂತರ ಈ ಜಗತ್ತವೇ ತಲೆಗಳಗಾಗಿ ಮಾಡುವ ನಿನ್ನ ಕಲಿತಾನವೇನಾದರೂ ಹುಟ್ಟು ಹೋಗಿದ್ದೆ ಹೇಗೆ? ಅಣ್ಣಯ್ಯ ಎನ್ನ ಮಗನನ್ನು ಮಾತ್ರ ಕೊಲ್ಲಿಸಿದೆ, ಜನರಿಗೆ ಮಾತ್ರ ಒಳ್ಳೆಯ ಸಹಾಯವನ್ನು ಮಾಡಿದೆ. ಅಗ್ರಜ ಏನು ಯುದ್ಧದಲ್ಲಿ ಜೈತ್ರ ರುದ್ರಮೂರ್ತಿಯಿಂದ ಭದ್ರವಾದವರು ಪಡೆದ ನಮ್ಮ ಸೈನ್ಯ ಸಮುದ್ರವಲ್ಲ ನಾವು ಕಾನೂನಿನಿಂದ ಕನ್ನದೊಳ್ಳ ಮುದ್ದು ಮುಗಿಯದ ದ್ರೌಪದಿನ ದೈವನಿಂದ ಭಂಗ ಬುದ್ಧಿಲಿ ಜಯಿಸಿದ ಮಂಗವನ್ನು ಭದ್ರದ ಧರ್ಮಜನ ವಚನವನ್ನು ಕೇಳಿ ತತ್ಪರದ ನಿಮ್ಮನ್ನು ಸೈನ್ಯವನ್ನು ಜನ ಬಿಡಿಸಿದೆ. ಚಕ್ರಬಿಂಬದ ಮುಂಭಾಗದಲ್ಲಿಂದಿರುವ ಸೈನ್ಯವನ್ನು ಮಂಗನು ಇಂದಿನ ದಿನ ಅಪಜಾಂಗಿದ ಅವನಿಗೆ ಅವನು ಪರವಾದಳು ನಮಗೆ ಮಾತೇಳಿದಳು ಕುಲ ಕಂಡಕನಾದ ಕೌರವನು ಗಂಡನ ಕಾನೂನಿಸಿದ ನಮ್ಮ ಸೈನಿಕರಲ್ಲ ಗಟ್ಟು ಪ್ರಾಣವನ್ನು ರಕ್ಷಣೆಗೆ ಹಿಂತಿರುಗಿ ಬಂದರು. ಇಂದ್ರಕುಮಾರ ಅಹೋ ವಾಯುಕುಮಾರ, ಅಭಿಮನ್ಯನು ಹೋದರೆ ಏನು ಚಿಂತೆ ಇಲ್ಲ, ನಕುಲಾದಿ ನೀವೆಲ್ಲರೂ ಪ್ರಾಣದಿಂದ ಹೋಗಬಂದಿದ್ದೇವೆ ಕ್ಷೇಮಕರ. ಅಗ್ರಜ ಪ್ರಾಣ ತಿನ್ನವನಕ್ಕೆ ನಿನಗೆ ಪ್ರಾಣವಿತ್ತು, ಎನ್ನ ಮಗನ ಮೂರು ಬಿಟ್ಟುವುದಕ್ಕೆ ನಿನಗೆ ಮನಸ್ಸಾಗಾದರೂ ಒಪ್ಪಿತು. ಅಭಿಮನ್ಯನೆಯನ್ನು ಬಿಟ್ಟಿಯ ಮಗನು, ಅವನ ಮೇಲೆ ನಿಮಗೆ ಯಾಕೆ ಅಂತಃಕರಣ ಹುಟ್ಟಿತು? ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದವನಾಗಿದ್ದರೆ ಸ್ವಲ್ಪವಾದರೂ ಸುರುಕು ತಟ್ಟುತ್ತಲೇ ಇತ್ತು. ಇನ್ನೇನಿದೆ, ಅವನ ತಾಯಿಯ ಹೊಟ್ಟೆ ಉರಿದುಕೊಂಡು ಹೋದನು. ಸರ್ವರು ಸುಖದಿಂದ ಬಾಳುವರೆ, ರಾಜ್ಯವನ್ನು ನೀವೇ ಪರಿಪಾಲಿಸಿದೆ. ಅಗ್ರಜ ತ್ರಿಲೋಕದಲ್ಲಿ ನೀನೇ ಅತಿ ಸಮರ್ಥ. ಹಿಂದೆ ನಿನ್ನ ಸಿಂಧು ಭೂಪಾಲನ ಸೈನ್ಯವು ನಮ್ಮ ಕಂದನ ಪ್ರಾಣಕ್ಕೆ ಮೂಲವಾಯಿತು. ಇಂದ್ರ ಸಂಚಾರಕ ಋತುಗಳ ರಬ್ಬ ನಿರ್ಬಂಧ ಒಕ್ಕೂಟ ವರ್ತನನಾದ ಅಗ್ರಜನೆ ಕೊಡಲಿಪನಾದ ಧರ್ಮನಂದನೆ ಏಳು ನುಡಿಗಳ ನುಡಿದರೆ ಬಂದ ಫಲವೇನು ಈ ಕ್ಷಣ? ಸಾಕು ಇನ್ನು ಒಡೆಯನಿಲ್ಲದೆ ವಸ್ತುವಾದೆನು. ಪುತ್ರ ಸ್ವಕಾಜ್ಞೆಗೆ ತಡೆಯದೆ ಎಷ್ಟು ಒಡೆದುಕೊಂಡರೆ ಬಂದ ಫಲವೇನು? ಪಡೆಯಲಿಗೆ ಪಡೆದ ಮಗನ ಒಡೆದ ಕಂಡು ದುರಾತ್ಮರು ತಡೆ ಮಾಡದ ನುಡಿ ನುಡಿ ಇಡೀ ಇಡೀ ಅವನ ಜೀವಕ್ಕೆ ಸಂದುಗಾರ. ಏಳು ಬರುವ ಕೋಪಕ್ಕೆ ಎಕ್ಕಳವಾಗಿ ಮಗವು ಕಟ್ಟಿಸುವ ಧರ್ಮನಂದನ ಶೀಘ್ರವಾಗಿ ಬೇಡ ಎನ್ನ ಮಗನನ್ನು ಕೊಂದವನ ಈ ಕ್ಷಣ. ನಾಳೆ ಅರವಿಂದಾಪ್ತನ ಪಶ್ಚಿಮದಲ್ಲಿ ಅಸ್ತಮಿಸದೊಳಗಾಗಿ ಶೈತ್ಯವನೆಂಬ ದುಶ್ಚಿಂತಕ ಮಸ್ತಕವನ್ನು ಕತ್ತರಿಸುವನು ನಾನಾಡಿದ ಭಾಷೆಯನ್ನು ಕೇಳಿ ನೀನು. ಅಗ್ರಜ, ನಾಳೆ ಸೈನ್ಯವನ್ನು ಅರನ ಅಡಗಿರಲಿ, ಬ್ರಹ್ಮಾಂಡಕರ ಮಂಡಗಳ ಅಡಗಿರಲಿ, ನದಿಯ ಬರ ಹೋಗಲಿ. ನಾಳೆ ಪಡಬಡೆ ತೊಲಗದ ಮುನ್ನ ಕೊಲ್ಲದಿದ್ದರೆ ಗುರು ವೇದ ಅರಮುರ ಅಂತಕನ ಭೇದವಾದಿ ಹಿಂಸ ಪರೆಯುವ ದುರ್ಗತಿಗಳಿವನು. ಪ್ರಾತಿನಿಂದಕ ಪರನಿಂದಕ ಯೋಗಿನಿಂದಕ ಪರೆಯುವುದು ದುರ್ಗತಿಗಳನ್ನಾಗಲಿ. ಅವನ ಗಂಧರ್ವ ಲೋಕ ಭಕ್ತರು ಸೈನ್ಯವನೆಂಬ ಗಂಧರ್ವವನ್ನು ಅರೆಗಡಿವೆನೆಂದು ಶಪಥವನ್ನು ಕೈದನು. ಇದಕ್ಕೆ ತಪ್ಪಿದರೆ ಅಗ್ನಿ ಪ್ರವೇಶವನ್ನು ಕೈ ಮತ್ ಗಾಯಂಗವನ್ನು ದಯಿಸಿ ಬಿಡುವೆನು.